ತಗ್ಗಮ್ಮ ಋತು, ನೀರಾಗ ಆಟ ಆಡಬಾರ್ದು, ನೆಲ ಒರೆಸ್ಬೇಕು ಬೇಗ ಬೇಗ. ತಗ್ಗಮ್ಮ, ಅಯ್ಯೋ ಜಾಣಿ ತಗ್ಗಮ್ಮ, ನೀರಾಗ ನೆಲ ತೊಳೆದಿರೋ ನೀರು ಗಲೀಜಾಗಿದ್ದಾವೆ, ಆಟ ಆಡಬಾರ್ದು. ಬೇಡಮ್ಮ ಬೇಡ, ಇವತ್ತು ಶನಿವಾರ, ಬೇಗ ನೆಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಹೋಗ್ಬೇಕಲ್ಲಮ್ಮ ಚಿಚ್ಚರಕ್ಕೆ. ಚಿಚ್ಚರಕ್ಕೆ ಹೋಗ್ಬೇಕಲ್ಲ. ತಗ್ಗಮ್ಮ ಬೇಗ ನೆಲ ಒರೆಸೋಣ ಬಂಗಾರಿ. ಅಮ್ಮ ನಾನು ಒಚ್ಚಿನಿ ಅಮ್ಮ, ನಾನು ನೆಲ ಒಚ್ಚಿನಿ, ನಾನು ಹಿಂಗೆ ಒಚ್ಚಿನಿ ಅಮ್ಮ. ನೀನು ನೆಲ ಒರೆಸೋದಿನ್ನೂ ಭಾಳ ದಿನ ಐತೆ, ಆಮೇಲೆ ಬೇಕಾದ್ರೆ ಒರೆಸ್ಬಂತೆ ದೊಡ್ಡಾಳ ಆಗ್ತೀಯಲ್ಲ ಅವಾಗ ಒರೆಸೋದು. ಇವಾಗಿನ ಸಣ್ಣಳು, ನೀನು ಸಣ್ಣಳಮ್ಮ, ಸಣ್ಣಳು. ಅಪ್ಪ ಅಯ್ಯೋ ಎದ್ದಳಕ್ಕಾಗ್ತಿಲ್ಲ, ಇವತ್ತೇ ಬರಲೇ ಇಲ್ಲಪ್ಪ. ಇವತ್ತೇನೊಂದು ಕಾಪಿನ ಒಂದು ಹಾಲು ಸಮೇತ ಕಾಸು ಕೊಟ್ಟಿಲ್ಲ ಇವತ್ತೇ. ಅಯ್ಯೋ ಇವಕ್ಕ ನೆಲ ಒರೆಸ್ತಾ ಐತೆ ಚೈತ್ರಕ್ಕ, ಪ್ರೆಗ್ನೆಂಟ್ ಅನ್ನುತ್ತೆ, ಎಲ್ಲ ಕೆಲಸ ಮಾಡ್ಕೊಳುತ್ತಲ್ಲ, ನೆಲನೂ ಒರೆಸ್ತಾ ಐತೆ. ಬೇಗ ಎಷ್ಟು ಬೇಗ ಶನಿವಾರ ದಿನ ಎಲ್ಲ ನೆಲ ಒರೆಸಿ ಎಲ್ಲ ಪೂಜೆ ಮಾಡಿ ಎಲ್ಲ ಸ್ನಾನ ಮಾಡೋದು ಎಲ್ಲ ಮಾಡುತ್ತೆ. ನನಗೆ ಯಾಕೇನು ಕೆಲಸ ಮಾಡೋದಕ್ಕೆ ಆಗ್ತಾನೆ ಇಲ್ವಲ್ಲ. ಇವಕ್ಕ ಎಷ್ಟು ಆಕ್ಟಿವಾಗೈತೆ. ತಗ್ಗಮ್ಮ ಬೇಗ ಬೇಗ ಒರೆಸೋಣ ಋತು, ಟೈಮ್ ಆಗುತ್ತೆ ತಗ್ಗಪ್ಪ. ಅಮ್ಮ ಈ ತಲೆ ಬರ್ತೀನಿ ನಾನು, ನನಗೂ ಕೊಲಮ್ಮ ಒಂದು ಬಟ್ಟೆನ. ಯಾ ಕಡೆದು ಬೇಡ, ಸುಮ್ಮನೆ ಇರ್ತೀಯ ಸ್ವಲ್ಪ ಹೊತ್ತು. ಈ ಕಡೆ ಸೈಡ್ಗೆ ಹೋಗು, ಅಲ್ಲಿ ಕುತ್ಕೋ ಹೋಗು, ಅದ್ರ ಮೇಲೆ ಕುತ್ಕ, ಮಂಚದ ಮೇಲೆ ಕುತ್ಕೊಳಪ್ಪ ಜಾಣ. ಮತ್ತೆ ಬಾವತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಕರ್ಕೊಂಡೋಗಿ ಋತುನ, ನೆಲ ಒರೆಸ್ತಾ ಇದ್ನಿ ಕರ್ಕೊಂಡೋಗು. ಏನು ನೀರ್ನಾಗ ಆಡ್ತಾಳೆ, ಆ ನೀರೆಲ್ಲ ಕೊಳೆ ಆಗಿದ್ದಾವೆ, ನೆಲ ಒರೆಸೋ ನೀರು ಕೊಳೆ ಆಗಿದಾವೆ ಕಣಮ್ಮ, ಮುಟ್ಬೇಡ ಅಂದಂಗೆಲ್ಲ ಮುಟ್ತಾಳೆ, ನೀರ್ನಾಗ ಆಡ್ತಾಳೆ. ಬಾರತ್ತೆ ಕರ್ಕೊಂಡೋಗು, ಸ್ವಲ್ಪ ನೆಲ ಒರೆಸ್ತೀನಿ. ನೀನು ಒರೆಸ್ತೀಯಮ್ಮ, ನೀನು ನೆಲ ಒರೆಸ್ತೀಯ ಋತು. ಅಜ್ಜಿ ನಾನು ಒತ್ತೀನಿ, ನಾನು ಒತ್ತೀನಿ ನೆಲನ. ಬೇಡ ಬಾರಮ್ಮ ಹೋಗೋಣ. ಅಲ್ಲಿ ಇವನು ಇದ್ದಾನೆ, ಬಾ ಗುಂಡ ಗುಂಡ, ಸೀತತ್ತೆ ಮಗ ಗುಂಡ ಇದ್ದಾನೆ, ಬಾ ಗುಂಡನ್ ತಕ ಹೋಗೋಣ, ಬಾ 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 ಹೋಗೋಣ. ಜಲ್ದಿ ಬಂದಿಟ್ಟು ವರ್ಸಮ್ಮ. ಅವಳು ಸುಮ್ಕಿರಲ್ಲ, ನೀರ್ನಾಗ ಆಡ್ಬೇಕಂದ್ರೆ ಅವಳು ಸಿರಿ ಅತ್ತೆ ಆಡ್ತಾಳೆ. ಕರ್ಕೊಂಡು ಹೋಗತ್ತೆ, ನೀನು ಸುಮ್ಮನೆ ಒಂದು ಸ್ವಲ್ಪ ಕರ್ಕೊಂಡು ಹೋಗಿ, ನಾನು ನೆಲ ಒರೆಸಿ ಇನ್ನೂ ಪೂಜೆ ಮಾಡಬೇಕು, ಕರ್ಕೊಂಡು ಹೋಗತ್ತೆ. ನೀವು ಸ್ನಾನ ಮಾಡಬೇಕು, ಅಂಡವಲಿಗೆ ಬೇರೆ ಉರಿಕ್ಕಿದ್ದೀನಿ, ಹೋಗು ಕರ್ಕೊಂಡು ಹೋಗು. ಒಂದು ಕ್ಷಣ ಅತ್ಲ ಕರ್ಕೊಂಡು ಹೋಗಿ ಆಡಿಸ್ಕೊಂಡು ಬಾ, ಒಂದು 10 ನಿಮಿಷ ಅತ್ಲ ಕರ್ಕೊಂಡು ಹೋಗಮ್ಮ. ಅಲ್ಲರ ಸಿಟ್ಟತ್ತೆ ಮಗ ಇದ್ದಾನೆ, ಹೋಗು. ಬಂಬೆ ಆಂಟಿ ಮಂತಕ್ಕೆ ಹೋಗು, ಬಂಬೆ ಅತ್ತೆ ಬಂದಿದ್ದಾಳಲ್ಲ, ಅವ್ರು ಮಂತಕ್ಕೆ ಹೋಗು, ಬಂಬೆ ಅತ್ತೆ ಮಂತಕ್ಕೆ ಹೋಗು. ಅಮ್ಮ ದುಂದುನ್ ತಕ್ಕೆ ಹೋಗ್ತೀನಿ, ದುಂದುನ್ ತಕ್ಕೆ ಹೋಗಮ್ಮ, ದುಂದುನ್ ತಕ್ಕೆ ಹೋಗು. ಕರ್ಕೊಂಡು ಹೋಗತ್ತೆ. ಅಲ್ಲಿ ಹರ್ಸಿತ್ತನ ಮಗ ಅಲ್ಲಿ ಹೊರಗೆ ಏನೋ ಆಡ್ತಿರ್ತಾನೆ, ಹೋಗಿ ಕರ್ಕೊಂಡು ಹೋಗು. ಬಾರಮ್ಮ ಹೋಗೋಣ, ಬಾ ಆಡಿಸ್ತೀನಿ, ಬಾ ಚಣ ನಿಮ್ಮ ಅಮ್ಮನ ಎಲ್ಲ ಒರೆಸ್ತಾಳೆ, ಬಾ ಹೋಗೋಣ. ಅಜ್ಜಿ ಅಜ್ಜಿ ಕುಕ್ಕು ಕೊಚ್ಚು, ಕುಕ್ಕು ಕೊಚ್ಚ. ಬೇಡಮ್ಮ ನಿಮ್ಮಮ್ಮ ಒಯ್ತಾಳೆ. ಯಾತು ಕೊಡ್ಸಕ್ಕೆ ಹೋಗ್ಬೇಡ ಕಣತೆ, ಉಪ್ಪಿಟ್ಟು ಮಾಡ್ತೀನಿ, ಎಲ್ಲ ಹಚ್ಚಿಕ್ಕಿದ್ದೀನಿ, ಇವಾಗ ನೆಲ ಒರೆಸಿ ಒಗ್ಗರಣೆ ಹಾಕ್ಬಿಡ್ತೀನಿ. ಉಪ್ಪಿಟ್ಟ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಸನ, ಯಾತ ಕೊಡಿಸ್ಬೇಡ, ಕುರ್ಕುರೆ ಪರ್ಕುರೆ ತಿಂದ್ರೆ ತಿರುಗುಂಬಲ್ಲ ಅವಳು. ನಡಿಯಮ್ಮ. ಕುಕ್ಕು ನೋಡಿ ನಿಮ್ಮಮ್ಮ ಬೇಡ ಅಂತಾಳು, ಉಪ್ಪುಟ್ಟು ಮಾಡ್ತಾಳಂತೆ ನಿಮ್ಮಮ್ಮ. ಉಪ್ಪುಟ್ಟು ಬಾಳ ನೋಡಮ್ ಚೈತ್ರ, ಉಪ್ಪುಟ್ಟು ಬಾಳ ಅಂಬದ, ಉಪ್ಪಿಟ್ಟು ತಿಂಬಲ್ಲ ನಮ್ಮ ಅಮ್ಮಣ್ಣಿ. ನಡಿ ಹೋಗ, ನಡಿ ಒಂದು ಚಾಕ್ಲೇಟ್ ಕೊಡಿಸ್ತೀನಿ. ಇವಕ್ಕ ನೋಡಿ ಎಷ್ಟು ಜೋರು ನೆಲ ಒರೆಸುತ್ತೆ, ಹೆಂಗೆ ಓಡಾಡುತ್ತೆ, ಪಟ ಓಡಾಡ್ಕೊಂಡು ಕಸ ಹೊಡೆಯೋದು, ನೆಲ ಒರೆಸೋದು ಎಲ್ಲ ಮಾಡ್ತೈತೆ. ನನಗೆ ಆಗಲ್ಲಪ್ಪ. ಯಾಕನ ನನಗೆ ಕೆಲಸ ಮಾಡೋಕ್ಕಾಗಲ್ಲ, ಭಾಳ ಸುಸ್ತಾಗುತ್ತೆ, ಎದ್ದಳಕ್ಕಾಗಲ್ಲ, ಕುಕ್ಕಮಕ್ಕಾಗಲ್ಲ, ಹಂಗಾಗ್ತೈತಿ. ಇವತ್ತೇ ಒಂದು ಲೋಟ ಹಾಲು ಕಾಸು ಕೊಡುತ್ತಂದ್ರೆ ಈ ಹುಡುಗಿನ ಬೇರೆ ಕರ್ಕೊಂಡು ಹೋಯ್ತು. ಏನು ಮಾಡೋಣ, ಒಡ್ಸವ್ರು ಇನ್ನು ಎತ್ತ ಹೋಗ್ಯವ್ರು ಬಂದಿಲ್ಲ, ಎಲ್ಲಿಗೆ ಹೋಗ್ಯವ್ರು ಏನ. ಚೈತ್ರ ಸ್ನಾನ ಆಯ್ತಮ್ಮ, ನಂದು ಪೂಜೆ ಮಾಡೋಣ. ಆಯ್ತು ಕಣ್ರಿ, ಪೂಜೆ ಮಾಡಿರಿ. ಇನ್ನೇನು ನೆಲ ಒರೆಸೋದು ಆಯಿತು. ಈ ಕಡೆ ಒಂದು ಸ್ವಲ್ಪ ಐತೆ, ಬೇಗ ಒರೆಸ್ಬಿಡ್ತೀನಿ. ಮಾಡಿರಿ, ಉಪ್ಪಿಟ್ಟಿಗೆಲ್ಲ ಹಚ್ಚಿಟ್ಟಿನಿ, ಬೇಗ ಉಪ್ಪಿಟ್ಟು ಒಗ್ಗರಣೆಗೆ ಹಾಕ್ತೀನಿ. ಹಂಗೆ ಪೂಜೆ ಮಾಡಿಬಿಡಿ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು, ಅಲ್ಲಿ ಹೂವು ಇದ್ದಾವೆ ಫ್ರಿಜ್ಜಾಗೆ, ಹೂವು ತಗೊಂಡು ಬೇಗ ಎಲ್ಲ ಪೂಜೆ ಮಾಡಿಬಿಡ್ರಿ. ಸರಿ ಆಯ್ತು. ಕಾಯಿ ಐತಾ ಸುಲ್ದಿರೋದು? ಕಾಯಿ ಐತೆ ಸುಲ್ದಿರೋದು, ಮಾಮ ಸುಲ್ದಿಕ್ಕೈತೆ. ಅಲ್ಲಿ ಫ್ರಿಜ್ಜಾಗ ಹೂವು ಇದ್ದಾವೆ, ಮಲ್ಲೆ ಹೂವು ಇಟ್ಟಿದ್ದೀನಿ, ತಗೊಂಡು ಎಲೆ ಇದ್ದಾವೆ ಕಳ್ಸೋಕ್ಕೆಲ್ಲ, ಎಲೆ ಎಲ್ಲ ತಂದಿದ್ದೀನಿ, ಎಲ್ಲ ಜೋಡಿಸಿದ್ದೀನಿ. ಬೇಗ ಪೂಜೆ ಮಾಡೋಗ್ರಿ. ಆಯ್ತು, ನೀನೆಲ್ಲ ಒರೆಸೋದು. ಮತ್ತೆ ಇನ್ನೂ ನೆಲ ಒರೆಸ್ತಾ ಇದೆಯಾ ನೀನು? ಮತ್ತೆ ಅಲ್ಲಿ ಪೂಜೆ ಮಾಡೋಣ? ಅಯ್ಯೋ ಮಾಡೋಗ್ರಿ, ಆಯ್ತು. ನೀನು ಈ ಕಡೆ ಒಂದು ಸ್ವಲ್ಪನೇ ಇರೋದು, ಈಗ ಹಿಂಗೆ ಒರೆಸ್ತೀನಿ, ನೀವು ಅಲ್ಲಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲ ಆಯ್ತು. ಅಲ್ಲೇ ನೀನು ಸ್ವಲ್ಪ ಒರೆಸಿದ್ರೆ ಆಯಿತು. ಎಷ್ಟು ಜೋರನೆಲ್ಲ ಒರೆಸೋದು ಎಲ್ಲ ಮಾಡ್ತೈತೆ. ನನ್ನ ಕಸನೂ ಹೊಡಿಯೋಕ್ಕಾಗ್ತಾಯಿಲ್ಲ, ಎದ್ದು ಒಂದು ಲೋಟ ಹಾಲು ಕಸ್ಕೊಂಡು ಕುಡಿಯೋಣ ಅಂದರೂ ಆಗ್ತಾಯಿಲ್ಲ, ಸುಮ್ಮನೆ ಕೂತ್ಕೊಳ್ಳೋಣ ಅನ್ನಿಸ್ತೈತೆ, ಸುಸ್ತಾಗ್ತೈತೆ. ಅಪ್ಪ ಆಗ್ತಾನೆ ಇಲ್ಲ ನನಗಂತೂ. ಏನು ಎನರ್ಜಿನೋ ಏನೋ ಈ ಚೈತ್ರಕ್ಕಂದು. ಅದಕ್ಕೆ ಮತ್ತೆ ದಪ್ಪ ಆಗಬಾರ್ದು ಅನ್ನೋದು. ಈ ಚೈತ್ರಕ್ಕ ಸ್ವಲ್ಪ ತೆಳ್ಳಗಿರೋದಕ್ಕೆ ಎಲ್ಲ ಬೇಗ ಕೆಲಸ ಮುಗಿಸ್ಕೊಳ್ಳುತ್ತೆ. ನಾನು ಸ್ವಲ್ಪ ದಪ್ಪ ಇರೋದಕ್ಕೆ ಎದ್ದೊಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನು 9 ತಿಂಗಳವರೆಗೂ ಹೆಂಗಿರಬೇಕು ಏನೋ ನಾನು.
ಇವಕ್ಕ ಹೆಂಗು ಸಣ್ಣಕ್ಕಿರೋದಕ್ಕೆ ಎಲ್ಲ ಕೆಲಸ ಮಾಡ್ಕೊಂಬತ್ತೆ, ಬಡ 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 ಓಡಾಡುತ್ತೆ, ಹೆಂಗೆ ಬೇಗ ಎದ್ದಾಡುತ್ತೆ, ಕೂತ್ಕೊಂಬತ್ತೆ. ನನಗೆ ಕೂತ್ಕೊಂಡ್ರೆ ಎದ್ದಾಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಹಂಗಾಗೈತೆ ನನ್ನ ಪರಿಸ್ಥಿತಿ. ಹಿಂಗೆ ತೆಳ್ಳಗಿರ್ಬೇಕು, ದಪ್ಪ ಆಗಬಾರ್ದು ಬಿಡಪ್ಪ ಮನುಷ್ಯರು. ಪ್ರೆಗ್ನೆಂಟ್ ಆದರೆ ಇನ್ನೂ 9 ತಿಂಗಳು ತನಕ ಇನ್ನೂ ಎಷ್ಟು ದಪ್ಪ ಆಗ್ತೀನೋ ಏನೋ, ನಾನು ಎದ್ದಾಳಕ್ಕಾಗಲ್ಲ, ಈಗಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಸೋಪು ಮೊನ್ನೆ ಇನ್ನೂ ಹೊಸದಿಟ್ಟಿದೆ, ಎಲ್ಲ ಖಾಲಿ ಆಗೈತಲ್ಲ, ಯಾರು ಹಾಕೊಂಡ್ರು? ಅಯ್ಯೋ ಯಾರು ಹಾಕೊಂತಾರೋ ಏನೋ, ಇಬ್ಬರಿಂದಲೂ ಒಂದೇ ಬಚ್ಚಲಲ್ಲ, ಎಲ್ಲ ಅದ್ರಾಗೆ ತೀಡ್ತಾರೆ. ನಾವು ತಂದಿಕ್ಕಿರೋ ಸೋಪು, ಶಾಂಪ್ನಾಗೆ ಪೇಸ್ಟು ಎಲ್ಲ ಅದನ್ನೇ ಬಳಸ್ಕೊಂತಾರೆ. ಇನ್ನೇನು ಮಾಡೋಣ? ಅದಕ್ಕೇನೆ ನೀವು ಸ್ನಾನ ಮಾಡೋದಿಕ್ಕಾರು ಒಳಗೆ ತಗೊಂಬಂದಿಕ್ಕರಿ. ಅಲ್ಲ, ಮೊನ್ನೆ ಇನ್ನೂ ದಪ್ಪ ಸೋಪು ಹಾಕಿದ್ದೆ, ಒಂದು ಸಂತೂರೇನೆ ದೊಡ್ಡದು ಹಾಕಿದ್ದೆ, ಅಲ್ಲೇ ಫುಲ್ ಖಾಲಿ ಆಗ್ಬಿಟ್ಟೈತಿ. ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮ ಬುದ್ಧಿವಂತಿಕೆನೆ ನಾವು ಮಾಡ್ಕೋಬೇಕು ಅಷ್ಟೇನೆ. ಇವಾಗ ಇಬ್ಬರದಿಂದ ನಾವು ಒಂದೇ ಅಲ್ಲ ಬಚ್ಚಲಿರೋದು, ಅದ್ರಾಗೆಲ್ಲ ನಾವು ಸೋಪು, ಬ್ರಷು, ಶಾಂಪು ಎಲ್ಲ ಇಟ್ಟವೆಲ್ಲನ ಎಲ್ಲ ಅವರು ಇವರು ಬಳಸ್ಕೊಂತಾರೆ. ಅದಕ್ಕೆ ನಮಗೆ ಬೇಕಾದಷ್ಟು ಶಾಂಪು ತಗೊಂಡೋಗ್ರಿ, ಅಲ್ಲಿ ಅಷ್ಟು ಶಾಂಪು ತಗೊಂಡೋಗಿ ಇಕ್ಬೇಡ್ರಿ ಬಚ್ಚಲಂಗೆ. ನೀವು ಎಲ್ಲ ಅಲ್ಲಿ ಇಕ್ಬಿಟ್ರಿ, ಎಲ್ಲ ತಗೊಂತಾರೆ, ಸುಮ್ಮನೆ ಹಾಕ್ತಾರೆ. ಎಲ್ಲ ಬಿಡು ಇವ್ರದ್ದು ಅಂಗಡಿ ಐತೆ ತಂದು ಇಕ್ತಾರೆ ಅಂತೇಳಿ ತಗೊಂತಾರೆ. ಸೋಪಿನ ಪೌಡ್ರು, ಸೋಪು ಎಲ್ಲ ಇಕ್ ನೋಡಿದ್ದೀನಿ ನಾನು ಆಲೇನೆ. ಅಯ್ಯೋ ಬೆಳಗ್ಗೆ ಅದೇನೆ ಆಲೆ, ನಾನು ಬೆಳಗ್ಗೆ ಅದನ್ನೇ ಬೈಕೊಂಡಿದ್ದೀನಿ, ಎಲ್ಲ ನಮ್ಮವೇ ತಗೊಂತಾರೆ ಅಂತ ಹೇಳಿ. ಶಾಂಪೂನು ಅಷ್ಟೇ ಎಷ್ಟೊಂದು ತಂದಿದ್ದೆ, ಎಲ್ಲ ಖಾಲಿ ಆಗಿದ್ದಾವೆ. ಪೇಸ್ಟು ಹಂಗೆ ದೊಡ್ಡ ಪೇಸ್ಟ್ ಅಂದ್ರೂ ಎಲ್ಲ ಖಾಲಿ ಮಾಡ್ತಾರೆ. ಯಾಕೆ ತಗೋಬೇಕಪ್ಪ ನಮ್ದ? ಹೆಂಗ ಬಿಡು, ಐತಲ್ಲ ಇವ್ರದ್ದೇನು ಅಂಗಡಿ ಐತೆ, ಏನು ಇವ್ರಿಗೇನು ಕಮ್ಮಿ ಆಗೈತೆ? ನಮ್ದು ಉಳಿಲೇಳು, ಅವ್ರದ್ದು ಹೋಗ್ಲೇಳು 9 ಜನ ಹಂಗೇನೆ. ಬೇರೆಯವ್ರದ್ದು ಹಾಳಾಗೋದ್ರೂ ಪರವಾಗಿಲ್ಲ, ಅವ್ರು ಉದ್ಧಾರ ಆಗ್ಬೇಕಷ್ಟೇ, ಅವ್ರೇನೇ ಅಂದ್ರು. ಅಯ್ಯೋ ನಾವು ಬೇರೆ ಸೋಪು ಶಾಂಪು ಬಳಸ್ಕೋಬೇಕು. ಇವ್ರು ಬೈಕಂತ ಇದ್ದಾರೆ ಗಂಡ ಹೆಂಡ್ತಿ. ನಾನು ಇಲ್ಲಿ ಕೂತ್ಕೊಂಡಿರೋದು ನೋಡಿ ಬೈಕಂತಾರೆ. ಯಾಕೆ ಎದ್ದು ಹೋಗ್ತೀನಿ. ನನ್ನ ಕೈ ಮೊದಲೇ ಆಗ್ತಾಯಿಲ್ಲ, ಯಾಕೆ ಸುಸ್ತಾಗ್ತೈತೆ. ಅಪ್ಪ ಬೆಳಗ್ಗೆ ಟೈಮ್ ಅಂತೂ ಆಗೋದೇ ಇಲ್ಲ ನನಗೆ. ಅಯ್ಯಪ್ಪ ಮಾರ್ನಿಂಗ್ ಸಿಕ್ನೆಸ್ ಅಂತೂ ಜಾಸ್ತಿ ಐತೆ ನನಗೆ. ಎದ್ದಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಅಪ್ಪ ಎದ್ದಳಕ್ಕಾಗ್ತಾಯಿಲ್ಲ. ವರ್ಷ ಅವ್ರೂ ಬರಲಿಲ್ಲ, ಒಂದು ಲೋಟ ಹಾಲು ಕಾಸ್ಕೊಡ್ತಾರೆ ಅಂದರೆ. ಮಧ್ಯಾಹ್ನ ಟೈಮ್ ಹೆಂಗೋ ಇರ್ತೀನಿ, ಸಾಯಂಕಾಲ ಟೈಮು ಹೆಂಗೋ ಇರ್ತೀನಿ. ಬೆಳಗ್ಗೆ ಮಾರ್ನಿಂಗ್ ಸಿಕ್ನೆಸ್ಸೇ ಜಾಸ್ತಿ ಐತೆ ನನಗೆ. ಅಲ್ಲಿಗೆ ಇಕ್ಕಕ್ಕೆ ಹೋಗ್ಬೇಡ್ರಿ, ಪೇಸ್ಟ್ ಅವನ್ನೆಲ್ಲ ಎಲ್ಲ ಬಚ್ಚಿಕೊಂಡು ಕಾಪುರ ಮಾಡ್ಬೇಕಿಲ್ಲಿ. ಎಲ್ಲ ಬಚ್ಚಿಕೊಂಡು ಕಾಪುರ ಮಾಡಿದ್ರೇನೆ, ಇಲ್ಲಾಂದ್ರೆ ಏನಿಲ್ಲ. ಎಲ್ಲ ಹತ್ಕದೆ ಮುಗಿಸ್ತಾರೆ. ಅದಕ್ಕೇನೆ ಅಲ್ಲೋಷ್ಟು ಶಾಂಪು ಅವನ್ನೆಲ್ಲ ಇಡಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ ಅದೇ ಬೈಕಣ ಹಿಂಗೆ ಮತ್ತೆ ಅವನಿನ್ನೇ ಅರ್ಥ ಅಂತಾರೆ, ಹಂಗೆ ಹಿಂಗೆ ಅಂತ ಅಂಬುತ್ತ ಮತ್ತೆ. ಅವನು ಬಿಡ್ತಾರ, ಅದ್ರಾಗ ಉಳ್ಸಕ್ಕೆ ಹೋಗ್ತಾರೆ ಜನ. ಸೋಪು ಶಾಂಪ್ನಾಗೂ ತಗೊಬರ್ಬೇಕು. ಅವ್ರದ್ದು ಹೆಂಗೆ ಮುಟ್ಬೇಕಪ್ಪ, ಅವ್ರು ಮಾತಾಡ್ಸಲ್ವಲ್ಲ, ಅವ್ರದ್ದು ಹೆಂಗೆ ಮುಟ್ಬೇಕು ಅನ್ನೋದೊಂದು ಸ್ವಲ್ಪ ಮನಸ್ಸಲ್ಲಿ ಇರಬೇಕು. ನಾವು ಮಾತಾಡ್ಸಲ್ಲ ಅಂದ್ರೆ ಒಬ್ರದ್ದೇನು ಮುಟ್ಟಕ್ಕೆ ಹೋಗಲ್ಲಮ್ಮ. ಒಂದು ಅಲ್ಲೇ ಬಿದ್ದೈತೆ ಅಂದ್ರೂ ಶಾವಪ್ ಹಾಕ್ಯಮಲ್ಲ, ಒಂದಿಷ್ಟು ಪೇಸ್ಟ್ ನಿಕ್ಕಮಲ್ಲ ನಾವು, ಅಲ್ಲೇ ಬಿದ್ದೈತೆ ಅಂದ್ರೂ. ನಾವು ಎಲ್ಲ ನಾವು ಉರಿಕ್ಕಿರೋದ್ರಾಗೆ ನೀರು ಒಯ್ಕೊಂತಾರೆ. ಬಿಡತ್ತ ಒಯ್ಕೊಂಡ್ರೆ ಅದ್ರಾಗೆಲ್ಲ ಏನು ಅಂತ ನಾವು ಸುಮ್ಮನೆ ಹಾಕ್ತೀವಿ. ನಾವಂತ ಕೆಣಿಸಾಣಿನೂ ಮಾಡೋಕ್ಕೆ ಹೋಗಲ್ಲ, ಒಬ್ರದ್ದು ಮುಟ್ಟಕ್ಕೂ ಹೋಗಲ್ಲ. ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ. ನೀವು ಸೋಪ್ ಅಲ್ಲಿ ಇಕ್ಬೇಡ್ರಿ, ಒಳಗೆ ತಂದಿಕ್ರಿ ನಮ್ಮ ರೂಮ್ನ ಹಾಕಿ ಎಲ್ಲನ. ನಾನು ಒಂದು ಬೇಬಿ ಸೋಪ್ ಬೇರೆ ಅಲ್ಲಿ ಇಕ್ಕಿದ್ದೆ, ಅಮ್ಮನಿಗೆ ಹಾಕೋದು ಅದೇ ಇಲ್ಲ. ಒಂದು ಹೊಸಾದು 2 ದಿವಸ ಆಗೈತೆ, ಅದನ್ನೇ ತೆಗ್ದು ಬಿಸಾಕಿದ್ರೆ ಏನೋ ತೊರ್ಲೇಳು ಬಿಡು. ಏನು ಇವ್ರಿಗೇನು ಅಂಗಡಿ ಐತೆ, ಎಲ್ಲ ನಾವು ಹೋಗ್ಲೇಳು 9 ಕಾಲನು ಹಿಂಗೆ ಕೇಣಿಸಾಣಿ ಮಾಡ್ತಾರೆ ಜನ, ಸರಿ ಇಲ್ಲ. ಮುಟ್ಬಾರ್ದಪ್ಪ, ಅದ್ಯಾಕೆ ಮುಟ್ತಾರೆ ಗೊತ್ತಾಗಲ್ವಾ? ಅಯ್ಯೋ ನಾವು ಮಾತಾಡ್ಸಲ್ವಲ್ಲ, ಅವ್ರು ತಂದಿಕ್ಕಿರವ ಹೆಂಗೆ ಹಾಕೋಬೇಕು ಅಂಬೋದು ಗೊತ್ತಾಗಲ್ವಾ? ಬೇರೆ ತಂದಿಕ್ಕೋಬೇಕು ಅನ್ನೋದು ಅವ್ರಿಗೂ ಇರಬೇಕಪ್ಪ. ಒಬ್ರು ಹೇಳಿದ್ರೆ ಅಲ್ಲ, ಅವರೇ ಅರ್ಥ ಮಾಡ್ಕೋಬೇಕು. ಅಯ್ಯೋ ಅರ್ಥ ಮಾಡ್ಕೊಂಬಲ್ಲ, ನಾವೇ ಬುದ್ಧಿವಂತಿಕೆಯಿಂದನ ನಾವೇ ಇದು ಮಾಡ್ಬೇಕು ಅಷ್ಟೇನೆ. ಎಲ್ಲ ಬಚ್ಕೊಂಡಿರ್ಬೇಕಂದ್ರೆ ಹೆಂಗಾಗುತ್ತೆ? ಹೋಗ್ರಿ, ಯಾಕೆ ಸುಮ್ಮನೆ ಪೂಜೆ ಮಾಡ್ತಾ ಇದ್ದೀರಾ? ಸುಮ್ಮನೆ ಅದೆಲ್ಲ ಯಾಕೆ ಮಾತಾಡೋದು? ನಂದು ನೆಲ ಒರೆಸೋದಾಯ್ತು, ನಾನು ಸ್ನಾನಕ್ಕೆ ಹೋಗ್ತೀನಿ. ಬೇಗ ನೀವು ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಡಿ. ಬಂದು ಪೂಜೆ ಮಾಡಿದ ತಕ್ಷಣ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ, ಬಿಸಿ ಬೇಗ ಆವಾಗಲೇ ಮಾಡ್ಕೊಂಡು ತಿಂದು ಹೋಗೋಣ. ಯಾಕೆ ಸುಮ್ಮನೆ? ಇವತ್ತು ಬೇರೆ ಪೂಜೆ ಮಾಡ್ತಾ ಇದ್ದೀವಿ, ಶನಿವಾರ. ಸುಮ್ಮನೆ ಯಾಕೆ? ಹೋಗ್ರಿ, ಏನು ಮಾತಾಡೋದು ಬೇಡ, ಹೋಗ್ರಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆಗೆ ಇಬ್ಬರಳಿಂದ ಒಂದೇ ಬಚ್ಚಲು ಎಲ್ಲ ಇರೋದ್ರಿಂದ ಎಲ್ಲನ ಅದಕ್ಕೆ ಹೋಗ್ತಾರೆ ಸ್ನಾನಕ್ಕೆ. ಅದ್ರಾಗೆ ಸೋಪಿನ ಪೌಡ್ರು, ಸೋಪು, ಬಟ್ಟೆ ಸೋಪು, ಮೈ ಸೋಪು, ಪೇಸ್ಟು, ಶಾಂಪು ಎಲ್ಲ ನಾವೇನು ಇಟ್ಟಿರ್ತೀವೋ ಎಲ್ಲ ಅದನ್ನೇ ಬಳಸ್ಕೊಂತಾರೆ. ಏನು ಮಾಡೋಣ? ಅವ್ರು ಬಂದಾಗಿಂದನೂ ಅಷ್ಟೇ, ಬೇರೆ ಸೋಪು ಶಾಂಪು ತಾಂಡೇ ಇಲ್ಲ. ಅದಕ್ಕೆ ನಾವು ಬಿಡತ್ಲಾಗ ಇವತ್ತು ತಂಬ್ತಾರೆ, ನಾಳೆಗೆ ತಂಬ್ತಾರೆ ಅಂತ ನೋಡ್ತಾ ಇದ್ದೀವಿ, ತಾಮಂಗೆ ಇಲ್ಲ. ಮೊನ್ನೆ ಇನ್ನೂ ಒಂದು ಹೊಸ ಸೋಪ್ ಇಕ್ಕಿದ್ದೀನಿ ಬಿಡು, ಯಾರ್ದೋ ಹೋಗ್ಲಿ ಅಂತ ಸುಮ್ಮನೆ ಎಲ್ಲ ತಿಕ್ಬಿಡ್ತಾರೆ. ಬೇಕಾದ್ರೆ ನೀರಕ್ಕೆ ಹಾಕಿ ಮುಗಿಸ್ತಾರೆ. ತಂದು ಇಕ್ಲೇಳು ತರ್ಲೇಳು ಅಂಗಡಿ ಐತೆ ಅಂತ ಹೇಳಿ ಇಂಥ ಕೆಣಿಸಾಣಿ ಮಾಡ್ತಾರೆ. ಈಗ ಇಂಥವು ಅಣ್ತಂಬ್ಳವು ಬರೀ ಇಂಥ ಕೆಣಿಸಾಣಿನೇ ನೋಡು. ಮುಗಿಲೇಳು ಏನೀಗ ಅವ್ರಿಗೇನು ಕಮ್ಮಿ ಆಗೈತೆ, ಹಂಗೆ ಹಿಂಗೆ ಅಂತ ಮಾಡ್ತಾರೆ. ಅದಕ್ಕೆ ನಮ್ಮ ಅಯ್ಯಪ್ಪಗೆ ಹೇಳಿದ್ದೀನಿ, ನಾನು ಸೋಪ್ ಹಾಕ್ಕೊಂಡು ಒಳಗೆ ತಂದಿಕ್ಕು ಅಂತ ಹೇಳಿ. ನೋಡ್ತಾ ಇರ್ರಿ, ಏನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.